ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆದಾವಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶಿವರಾಮೇಗೌಡರನ್ನ ಹೇಗಾದರೂ ಮಾಡಿ ಕೊಲ್ಲಬೇಕು ಅಂತ ಆಸ್ಪತ್ರೆಗೆ ಬಂದಿರ್ತಾರೆ. ಆ ಕಡೆ ಈ ಕಡೆ ಎಲ್ಲ ರೂಮ್ಗಳನ್ನು ಹುಡುಕ್ತಾ ಇರ್ತಾರೆ. ಯಾವ ರೂಮಲ್ಲಿ ಇರ್ಬೋದು ಈ ದೊಡ್ಡಪ್ಪ, ಇವನು ಬಿಡಬಾರ್ದಲ್ಲ ಶಿವರಾಮೇಗೌಡರನ್ನ ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಮೋಸ್ಟ್ಲಿ ಈ ರೂಮಲ್ಲಿ ಏನಾದ್ರು ಇದೆ ನೋಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ಈ ಕಡೆ ನೋಡಿದ್ರೆ ಪೊಲೀಸ್ನವ್ರು ಕೇಳ್ತಾರೆ, ಏನ್ರಿ ಸೆಕ್ಯೂರಿಟಿ ಎಲ್ಲ ಬಂದೋಬಸ್ತ್ ಇದೆಯಾ ಅಂತ ಇನ್ನೊಬ್ಬ ಪೊಲೀಸ್ನವ್ರಿಗೆ ಕೇಳ್ತಾರೆ. ಹ್ಞೂ ಸರ್, ಹೊರಗಡೆಯವ್ರು ಯಾರು ಬಂದರೂ ನಾವು ಬಿಡ್ತಾಯಿಲ್ಲ, ಅವ್ರ ಮನೆಯವ್ರು ಬಂದರೆ ಮಾತ್ರ ಒಳಗಡೆ ಬಿಡ್ತಾ ಇದ್ದೀವಿ ಅಂತ ಇನ್ನೊಬ್ಬ ಪೊಲೀಸ್ನವರು ಹೇಳ್ತಾರೆ. ಹೌದಾ, ಸರಿ, ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ತಾರೆ. ಈ ಕಡೆ ಸುಭಾಷ್ ಇದೇ ರೂಮಲ್ಲಿ ಇರ್ಬೋದೋ ಏನೋ ನೋಡೋಣ ಅಂತ ಹೇಳಿ ರೂಮ್ ಬಾಗಿಲನ್ನ ತೆಗಿತಾರೆ. ಆಗ ನರ್ಸು ಒಳಗಡೆ ಕೆಲಸ ಮಾಡ್ಕೊಂಡಿರ್ತಾರೆ. ಶಿವರಾಮೇಗೌಡರು ಪ್ರಜ್ಞೆ ಇಲ್ಲದೆ ಮಲಗಿರ್ತಾರೆ. ಶಿವರಾಮೇಗೌಡ, ಇವತ್ತು ನನ್ನ ಕೈಯಿಂದ ನಿನ್ನ ತಪ್ಸೋಕ್ಕೆ ಯಾರೂ ಬರೋದಿಲ್ಲ, ಇವತ್ತು ನಿನ್ನ ಜೀವ ಹೋಗೋದಂತೂ ಗ್ಯಾರಂಟಿ ಅಂತ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ರೂಮ್ ಬಾಗಿಲನ್ನ ಓಪನ್ ಮಾಡಿ ನೋಡ್ತಾರೆ. ಆಗ ನರ್ಸ್ ಕೆಲಸ ಮಾಡಿಸ್ತಾ ಇರ್ತಾರೆ. ಓ ಸರಿ, ಇದೇ ರೂಮೇ, ಬಿಡಲ್ಲ ಇವನ್ನ, ಇವತ್ತು ಕೊಂದೇ ಬಿಡ್ತೀನಿ ಅಂತ ರೂಮ್ ಬಾಗಿಲನ್ನ ಓಪನ್ ಮಾಡಿ ಇನ್ನೇನು ಹೋಗಬೇಕು ಅನ್ನುವಷ್ಟರಲ್ಲಿ ಈಶ್ವರಿ ಅವ್ರು ಬಂದುಬಿಟ್ಟು ಕತ್ತಿನ ಪಟ್ಟಿ ಎಳ್ಕೊಂಡ್ಬಿಡ್ತಾರೆ. ಎಳ್ಕೊಂಡಿದ್ದ ತಕ್ಷಣ ಗಾಬರಿ ಆಗಿಬಿಡ್ತಾರೆ ಸುಭಾಷ್. ಆಗ ನೋಡ್ತಿದ್ದಾಗೆ, ಅಮ್ಮ ನೀವೇನು ಇಲ್ಲಿಗೆ ಬಂದಿದ್ದೀರಾ, ಯಾಕೆ, ಏನಾಯಿತು ಅಂತ ಕೇಳ್ತಾನೆ. ಅಲ್ಲ ಸುಭಾಷ, ಯಾಕ್ಲ ಹಿಂಗೆ ಮಾಡ್ತಾಯಿದ್ಯಾ, ಕಿತ್ತು ಬಿಸಾಕ್ಲ ಅದನ್ನು, ಕತ್ತಿನ ಕೆಳಗೆ ಹಾಕು, ಈ ಥರ ಕೊಲೆಗೆ ಮಾಡೋ ಕೆಲಸಕ್ಕೆ ಮಾತ್ರ ಬರೋಕ್ಕೆ ಹೋಗಬೇಡ, ಅವ್ರು ತುಂಬ ಒಳ್ಳೆಯವ್ರು ಕಣೋ, ನಾವು ಅಧಿಕಾರ ಬೇಕು ದುಡ್ಡಿನ ಆಸೆಗೆ ಅಂತ ಈ ಥರ ಎಲ್ಲ ಅಡ್ಡದಾರಿ ಎಳೆದಿದ್ವಿ, ಅವ್ರು ತುಂಬ ಒಳ್ಳೆಯವರು, ಬೇಡ ಕಣೋ, ಇಲ್ಲೆಲ್ಲ CCTV ಕ್ಯಾಮ್ರಾಗಳು ಎಲ್ಲ ಇದ್ದಾವೆ, ಪೊಲೀಸ್ನವರೆಲ್ಲ ಬಂದೋಬಸ್ತ್ ಐತಿ, ನಿನಗೇನಾರು ಹೆಚ್ಚು ಕಮ್ಮಿ ಆತಂದ್ರೆ ನಾನು ಹೆಂಗ್ಲ ಬದುಕಿರಲಿ ಅಂತ ಮಾತಾಡ್ತಾ ಇರಬೇಕಾದ್ರೆ ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ. ಅದನ್ನು ನೋಡ್ಬಿಟ್ಟು ಈಶ್ವರಿಯವರು ಕತ್ತಿನ ಫಸ್ಟ್ ಒಳಗಡೆ ಇಟ್ಕೊಂಡ್ಲ, ಪೊಲೀಸ್ನವ್ರು ಬರ್ತಾರೆ ಅಂತ ಗದರ್ತಾರೆ. ಈಶ್ವರರು ಗದ್ರಿ ಮತ್ತೆ ಕೇಳ್ತಾರೆ, ಯಾಕ್ಲ ಸುಭಾಷ ಈ ಅಡ್ಡದಾರಿ ತುಳಿದಿದೀಯಾ, ಸುಮ್ಮನಿರ್ಲ ಅಂತ ಕೇಳಿದಾಗ ಸುಭಾಷ್ ಹೇಳ್ತಾರೆ, ಇಲ್ಲ ಅಮ್ಮ, ನಿನ್ನನ್ನು ತಡಿಬೇಡ, ಇವತ್ತು ಆ ಶಿವರಾಮೇಗೌಡನ ಪ್ರಾಣ ಹೋಗಲೇಬೇಕು, ನನ್ನನ್ನು ನಡು ಬೀದಿಗೆ ತಂದಿದ್ದಾನೆ, ನಿನಗೆ ನೆಮ್ಮದಿ ಇಲ್ದಂಗೆ ಮಾಡಿದ್ದಾನೆ, ಟೆನ್ಷನ್ ಕೊಟ್ಟಿದ್ದಾನೆ, ಆ ಟೆನ್ಷನ್ನೇ ಇವತ್ತು ಇಲ್ಲ ಅನ್ನಂಗೆ ಮಾಡಿಬಿಡ್ತೀನಿ ಅಂತ ಸುಭಾಷ್ ಹೇಳ್ತಾ ಇರ್ತಾನೆ. ಆಗ ಈಶ್ವರಿಯವ್ರು ಹೇಳ್ತಾರೆ, ಲೇ ಸುಭಾಷ ಯಾಕ್ಲ ಹಿಂಗೆ ಮಾಡ್ತಾಯಿದೀಯ, ನನಗೊಬ್ಬನೇ ಮಗ ಕಾಣಲ, ನೀನು ಹಿಂಗೆ ಮಾಡಬೇಡ, ನಾನು ಏನೈತೆ ಅದನ್ನು ನಾನು ನೋಡ್ಕೊತೀನಿ, ಅವ್ರ ವಿರುದ್ಧ ಸೇಡು ತೀರಿಸ್ಕೋಬೇಕಾ, ಈ ದಾರಿ ಚೆನ್ನಾಗಿಲ್ಲ, ಬೇರೆ ದಾರಿಲಿ ನಾನು ನೋಡ್ಕೊತೀನಿ, ನೀನು ಬಿಟ್ಬಿಡು, ನನ್ನನ್ನು ಅರ್ಥ ಮಾಡ್ಕೊಳ್ಳು, ನನಗೆ ಒಬ್ಬನೇ ಮಗ ಕಂಡ್ಲು, ನಿನ್ನ ಮೇಲೆ ನಾನು ಪ್ರಾಣನೇ ಇಟ್ಟಿದ್ದೀನಿ, ನೀನೇನಾದ್ರು ಜೈಲಿಗೆ ಹೋದೆ ಅಂದರೆ ಸಾಯೋ ತನಕ ನಿನಗೆ ಬಿಡುಗಡೆ ಇಲ್ಲ ಕಣೋ, ಅರ್ಥ ಮಾಡ್ಕೊಳ್ಳು ಅಂತ ಎಷ್ಟು ಪ್ರಯತ್ನ ಪಟ್ಟು ಹೇಳಿದ್ರು ಸುಭಾಷ ಈಶ್ವರಿ ಮಾತನ್ನು ಕೇಳ್ತಾನೇ ಇರಲ್ಲ. ಅಮ್ಮ ಸುಮ್ಮನಿರಮ್ಮ, ನೀನೇನಮ್ಮ ನೀನು ಅಂತ ವಾದ ಮಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಪೊಲೀಸ್ನವ್ರು ಬಂದುಬಿಟ್ಟು, ನೀವ್ಯಾರು, ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಇಷ್ಟೊತ್ತಲ್ಲಿ ಅಂತ ಕೇಳಿದಾಗ ಈಶ್ವರಿಯವರು ಹೇಳ್ತಾರೆ, ಅಲ್ಲ ಸರ್, ನೀವು ನಮ್ಮ ಮನೆಗೆ ಬಂದಿದ್ರಿ, ನಾನು ಯಾರಂತ ನಿಮಗೆ ಗೊತ್ತಿಲ್ವೇ, ಮಂತ್ರಿ ಶಿವರಾಮೇಗೌಡರು ಇದ್ದಾರಲ್ಲ, ಅವ್ರ ತಮ್ಮನ ಹೆಂಡ್ತಿ ನಾನು ಅಂದಾಗ, ಹೌದಾ ಮೇಡಮ್, ನಾನು ಯಾರೋ ಅಂತ ಅಂದ್ಕೊಂಡಿದ್ದೆ, ತಪ್ಪು ತಿಳ್ಕೊಬೇಡಿ ಅಂತ ಪೊಲೀಸ್ನವ್ರು ಹೇಳಿದಾಗ ಸುಭಾಷ್ ಹೇಳ್ತಾನೆ, ಸರ್ ನಾವೆಲ್ಲ ಮನೆಯವರು ಇದ್ದೀರಲ್ಲ, ನಮ್ಮ ದೊಡ್ಡಪ್ಪನ ನಾವು ನೋಡ್ಕೋತೀವಿ, ಚೆನ್ನಾಗೇ ನೋಡ್ಕೊಂಡು ಚೆನ್ನಾಗಿ ಏನು ಕೆಲಸ ಐತೆ ಅದು ಮುಗಿಸ್ತೀವಿ ಅಂತ ಸುಭಾಷ್ ಹೇಳ್ತಾ ಇರಬೇಕಾದ್ರೆ ಪೊಲೀಸ್ನವ್ರು ಕೇಳ್ತಾರೆ, ಏನು ನಿಮ್ಮ ಮಾತಿನ ಅರ್ಥ ಅಂತ ಕೇಳಿದಾಗ, ಇಲ್ಲ ಸರ್, ಅವ್ರಿಗೆ ಯಾವ ತೊಂದರೆನೂ ಆಗಬಾರ್ದು, ಆ ಥರ ನಾವು ಫ್ಯಾಮಿಲಿಯವರೇ ನೋಡ್ಕೊತೀವಿ, ನೀವ್ಯಾಕೆ ಇಷ್ಟೆಲ್ಲ ತೊಂದರೆ ತೊಗೊತೀರಾ, ನೀವು ಆಚೆ ಇರ್ಬೋದಲ್ಲ ಅಂತ ಹೇಳಿದೆ ಅಂತ ಸುಭಾಷ್ ಹೇಳ್ತಾರೆ. ಓ, ಆ ಅರ್ಥದಲ್ಲಿ ಹೇಳಿದ್ರಾ, ಓಕೆ ಪರವಾಗಿಲ್ಲ, ನೀವೆಲ್ಲ ಇದ್ದೀರಂದ್ರೆ ನಾವು ಮಿಕ್ಕಿದ ಕೆಲಸ ಮಾಡ್ಕೊತೀವಿ ಅಂತ ಪೊಲೀಸ್ನವ್ರು ಹೇಳಿಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಆಗ ಈಶ್ವರಿಯವರು ಪೊಲೀಸ್ನವ್ರು ಹೋಗಿದ ತಕ್ಷಣ ಹೇಳ್ತಾರೆ, ಸುಭಾಷ ಯಾಕೋ ಈ ಕೆಲಸ ಮಾಡ್ತಾಯಿದ್ಯಾ, ನನ್ನನ್ನು ಅರ್ಥ ಮಾಡ್ಕೊಳ್ಳೋ, ಅದೇನಿದೆಯೋ ಸೇಡು ತೀರಿಸ್ಕೊಳ್ಳೋ ಕೆಲಸ ನಾನು ಮಾಡ್ತೀನಿ, ಬಾಪ ಹೋಗೋಣ, ಬೇಡ ಕತ್ತಿ ಬಿಸಾಕು ಅಂತ ಹೇಳಿ ಸುಭಾಷ್ನ ಕನ್ವಿನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಸುಭಾಷ್ ಮತ್ತೆ ರಿಟರ್ನ್ ಬಂದ್ಬಿಟ್ಟು ಹೇಳ್ತಾರೆ, ಅಮ್ಮ ನೀನು ನನ್ನ ಜೊತೆಗಿರೋದಕ್ಕೆ ಇವತ್ತಿನ ಕೆಲಸ ಆಗೋದಿಲ್ಲ, ಆ ಕೆಲಸ ಆಗಬೇಕಂದ್ರೆ ನೀನು ಈ ರೂಮಲ್ಲಿ ಇರಬೇಕು, ಈ ರೂಮಲ್ಲಿ ನೀನು ಹೋಗು ಅಂತ ಹೇಳಿ ಒಂದು ರೂಮಲ್ಲಿ ಈಶ್ವರಿಯವ್ರನ್ನ ತಳ್ಳಿಬಿಟ್ಟು ಲಾಕ್ ಮಾಡ್ಕೊಂಬಿಡ್ತಾರೆ. ಅದನ್ನು ನೋಡಿಬಿಟ್ಟು ಈಶ್ವರಿಯವ್ರು ಹೇಳ್ತಾರೆ, ಸುಭಾಷ ಬೇಡ ಕಣ್ಲ, ದೊಡ್ಡ ತಪ್ಪು ಮಾಡ್ತಾ ಇದೆಯಾ ಕಣೋ, ನೀನು ಜೈಲಿಗೆ ಹೋದ್ರೆ ಸಾಯೋ ಗಂಟ ನೀನು ಹೊರಗಡೆ ಬರೋದಿಲ್ಲ, ನನ್ನ ಅರ್ಥ ಮಾಡ್ಕೊಳ್ಳೋ, ತೆಗಿಯೋ ಬಾಗ್ಲು, ನಿಮ್ಮ ದೊಡ್ಡಪ್ಪನಿಗೆ ಏನು ಮಾಡಬೇಡ ಕಣೋ, ಅದು ಒಳ್ಳೆ ಜೀವ ಅಂತ ಎಷ್ಟು ಕೇಳ್ಕೊಂಡ್ರು, ಅಮ್ಮ ನೀನು ಹೇಳಿದ ಮಾತು ನಾನು ಕೇಳೋದಿಲ್ಲ, ನನ್ನ ಕೆಲಸ ಮುಗಿಸ್ಕೊಂಬಂದು ನಾನು ಡೋರ್ ಓಪನ್ ಮಾಡ್ತೀನಿ, ಅಲ್ಲಿ ಗಂಟ ನೀನು ಇಲ್ಲೇ ಇರು, ನಿನ್ನ ಮಾತನ್ನಂತೂ ನಾನು ಕೇಳೋಕ್ಕಿಲ್ಲ ಅಂದರೆ ಕೇಳೋಕ್ಕಿಲ್ಲ ಅಂತ ಸುಭಾಷ್ ತುಂಬ ಕೋಪ ಮಾಡ್ಕೋತಾರೆ. ಈಶ್ವರಿಯವರು, ಅಯ್ಯೋ ದೇವ್ರೆ, ಇವನು ಏನು ಮಾಡೋಕೆ ಹೊರಟಿದ್ದಾನಪ್ಪ, ಏನಾರ ಮಾಡಿ ಪೊಲೀಸ್ರ ಕೈಗೆ ಸಿಗಾಕೊಂಡಂದ್ರೆ ಹೆಂಗಪ್ಪ ಕತೆ, ಶುಭಾಷ ತೆಗಿಲ ಬಾಗಿಲು, ಯಾರಾದರೂ ಇದ್ದರೆ ಬಾಗಿಲು ತೆಗೀರಿ ಪ್ಲೀಸ್ ಅಂತ ಬೇಡ್ಕೋತಾ ಇರ್ತಾರೆ.
ಈ ಕಡೆ ನೋಡಿದರೆ ಸುಭಾಷ್ ಮತ್ತೆ ಅವ್ರ ಅಮ್ಮನ ಲಾಕ್ ಮಾಡಿಬಿಟ್ಟು ಇವತ್ತು ಈ ಶಿವರಾಮೇಗೌಡನ್ನ ಉಳಿಸೋದಿಲ್ಲ ಅಂತ ಹೇಳಿ ಶಿವರಾಮೇಗೌಡರು ಇರೋ ರೂಮ್ಗೆ ಬರ್ತಾರೆ. ಬಂದಿದ ತಕ್ಷಣ ಒಳಗಡೆ ಯಾರೂ ಇರೋದಿಲ್ಲ. ಆಹಾ, ಯಾರೂ ಇಲ್ಲ, ಏನಿಲ್ಲ, ಆರಾಮಾಗಿ ಮಲಗಿದ್ದಾನೆ, ಇವನು ಮಲಗಿದವನು ಮೇಲಕ್ಕೆ ಎದ್ದೇಳಲೇಬಾರ್ದು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಚಾಕುನ ತಗೊಂಡು ಚುಚ್ಚೋಕ್ಕೆ ಶುರು ಮಾಡ್ತಾನೆ. ಜೋರಾಗಿ ಚುಚ್ಚಿದಾಗ ಅದು ನೋವು ಅನ್ಸೋದಿಲ್ಲ, ಕಿರ್ಚೋ ಸೌಂಡು ಏನೂ ಬರೋದಿಲ್ಲ. ಆಗ ಇದೇನಿದು, ಏನು ಸೌಂಡ್ ಬರ್ತಾ ಇಲ್ಲಲ್ಲ ಅಂತ ಆ ಕಡೆ ಈ ಕಡೆ ಎಲ್ಲ ತೆಗೆದು ನೋಡ್ತಾನೆ. ಆಲ್ರೆಡಿ ವಿದ್ಯಾ ಶಿವರಾಮೇಗೌಡ್ರನ್ನ ಕರ್ಕೊಂಡು ಒಂದು ಕಡೆ ಬಂದಿರ್ತಾರೆ. ಈ ಕಡೆ ನೋಡಿದರೆ ಚುಸ್ತಾ ಚಾಕುಯಿಂದ ಚುಸ್ತಾ ಇದೇನಪ್ಪ ಹಿಂಗಾಗೋಯ್ತು ಅಂತ ಶಾಕಲ್ಲೇ ಸುಭಾಷ್ ಇರ್ತಾರೆ. ಇನ್ನೊಂದು ಕಡೆ ನೋಡಿದ್ರೆ ಅಪ್ಪ ಇದೇನಾಗೋಯ್ತಪ್ಪ, ನಮ್ಮ ಸುಭಾಷ ಮಾತೇ ಕೇಳ್ತಾ ಇಲ್ಲಲ್ಲ, ಇನ್ನು ಏನು ತೊಂದರೆ ತಂದು ಎಳ್ಕೊತಾನೋ ಏನು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಈಶ್ವರಿ ಅವರು. ಇನ್ನೊಂದು ಕಡೆ ನೋಡಿದರೆ ಸುಭಾಷ ಚುಚ್ಚಿದ್ರು ಏನು ನೋವು ಬರ್ತಾ ಇಲ್ಲಲ್ಲ, ಏನಾಗಿದೆ ಇಲ್ಲಿ ಅಂತ ಬೆಡ್ಶೀಟ್ನ ತೆಗೆದು ನೋಡಿದಾಗ ದಿಂಬು ಎಲ್ಲ ಹಾಕ್ಬಿಟ್ಟು ವಿದ್ಯಾ ಅವರು ಬೆಡ್ಶೀಟ್ ಎಲ್ಲ ಹೊಚ್ಬಿಟ್ಟು ಒಬ್ಬ ಮನುಷ್ಯ ಮಲಗಿದಾನೆ ಅನ್ನೋ ಥರ ಸೀನ್ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿಂದ ಶಿವರಾಮೇಗೌಡರನ್ನ ಎಸ್ಕೇಪ್ ಮಾಡಿಕೊಂಡು ಕರ್ಕೊಂಬಂದಿರ್ತಾರೆ. ಆಗ ಸುಭಾಷ್ ನೋಡ್ಬಿಟ್ಟು ಅಯ್ಯಯ್ಯೋ ಇದೇನು ಇಂಥ ಕೆಲಸ ಆಗಿದೆ, ಇವ್ನು ಶಿವರಾಮೇಗೌಡ ನನ್ನ ಕೈಯಿಂದ ತಪ್ಪಿಸ್ಕೊಂಬಿಟ್ನ, ಯಾವುದೇ ಕಾರಣಕ್ಕೂ ಇವತ್ತು ಅವ್ನು ನನ್ನ ಕೈಯಿಂದ ತಪ್ಪಿಸ್ಕೋಬಾರ್ದು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ವಿದ್ಯಾ ನರ್ಸ್ ವೇಸ್ ಹಾಕ್ಕೊಂಡು ಬಾಯಿಗೆ ಮಾಸ್ಕ್ ಹಾಕ್ಕೊಂಡು ಬಂದಿರ್ತಾರೆ. ಆಗ ಆಲೋಚನೆ ಮಾಡ್ತಾರೆ ಈಶ್ವರಿ ಅವರು ಹಾಗೆ ಸುಭಾಷ್ ಅವರು ಇಬ್ಬರು ಸೇರಿ ಮಾತಾಡ್ತಾ ಇರ್ತಾರೆ. ಇವತ್ತು ಶಿವರಾಮೇಗೌಡನ ನಾನು ಬಿಡೋದಿಲ್ಲ ಅನ್ನೋದನ್ನ. ಆಮೇಲೆ ಈಶ್ವರಿ ಅವರು ಬೇಡ ಕಣ್ಲಾ, ನೀನು ಯಾವುದೇ ಕಾರಣಕ್ಕೂ ನಿಮ್ಮ ದೊಡ್ಡಪ್ಪನಿಗೆ ಏನು ಮಾಡಬಾರ್ದು, ಅವ್ರು ಒಳ್ಳೆ ಮನುಷ್ಯ ಅಂತ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡಿರ್ತಾರೆ ವಿದ್ಯಾ ಅವರು. ಆಗ ವಿದ್ಯಾ ಅವ್ರ ಮನಸ್ಸೊಳಗೆ ಅನ್ಕೊಂತಾರೆ, ಓಹೋ ಇದೇ ಕಾರಣಕ್ಕೆ ನನಗೇನೋ ಒಂಥರ ಕಸಿವಿಸಿ ಆಗ್ತಾ ಇದ್ದದ್ದು, ಹಾಗಾಗಿ ನನಗೆ ಸಮಾಧಾನ ಆಗಿಲ್ಲ, ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಶಿವರಾಮೇಗೌಡರು ಇರೋ ರೂಮ್ ಕಡೆ ಹೋಗಿರ್ತಾರೆ ವಿದ್ಯಾ ಅವರು. ಹೋಗ್ತಿದ್ದಾಗೆ ನರ್ಸು ಒಂದು ಕಡೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಕಡೆ ನೋಡ್ರಿ ಶಿವರಾಮೇಗೌಡರು ಮಲಗಿರ್ತಾರೆ. ಈಗ ಏನಾದರೂ ಮಾಡಿದರೆ ನಾನು ತೊಂದರೆ ಒಳಗಾಗ್ತೀನಿ, ಈಗ ನಾನು ಒಳ್ಳೆ ಕೆಲಸ ಮಾಡಬೇಕಲ್ಲ, ನರ್ಸ್ ವೇಷ ಹಾಕ್ಕೊಂಡೇ ಬರಬೇಕಲ್ವಾ ಅಂತ ಹೇಳಿ ನರ್ಸ್ ಆಗಿರೋ ಡ್ರೆಸ್ನ ಹಾಕ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಒಳಗಡೆ ಬಂದುಬಿಟ್ಟು ನರ್ಸ್ಗೆ ಹೇಳ್ತಾರೆ, ನರ್ಸ್ ನಿಮ್ಮನ್ನು ಯಾರೋ ಕರಿತಾ ಇದ್ದಾರೆ ಅಂತ ಹೇಳಿ ಸನ್ನೆಯಲ್ಲಿ ಎಲ್ಲ ಹೇಳಿಬಿಡ್ತಾರೆ. ಆಗ ಹೇಳಿಬಿಟ್ಟು ಅವರು ನರ್ಸ್ ಹೊರಗಡೆ ಹೋಗ್ತಿದ್ದಾಗೆ ಡ್ರಿಪ್ಸು ಎಲ್ಲ ಎತ್ಕೊಂಡು ಆಮೇಲೆ ಒಂದು ಮಂಚ ತೊಗೊಂಡು ಅದರಲ್ಲೆಲ್ಲ ದಿಂಬೆಲ್ಲ ಇಟ್ಬಿಟ್ಟು ಬೆಡ್ಶೀಟ್ ಎಲ್ಲ ಹೊಚ್ಬಿಟ್ಟು ಶಿವರಾಮೇಗೌಡ್ರನ್ನ ಕರ್ಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಎಳ್ಕೊಂಡು ಬರ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ನೋಡಿದರೆ ಸುಭಾಷು ಎಲ್ಲಿ ಹೋಗಿದ್ದಾರೆ, ಇವತ್ತು ನನ್ನ ಕೈಲಿ ತಪ್ಸ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಇವ್ರು ನಾನು ಬಿಡೋದೇ ಇಲ್ಲ ಅಂಥೇಳಿ ಹುಡ್ಕೊಂಡು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ವಿದ್ಯಾ ನೋಡಿದರೆ ಇನ್ನೊಂದು ರೂಮ್ಗೆ ಏನಾದರೂ ಮಾಡಿ ಇವ್ರನ್ನ ಶಿಫ್ಟ್ ಮಾಡಬೇಕಲ್ಲ ಅಂತ ಆ ಕಡೆ ಈ ಕಡೆ ತಡವರಿಸ್ತಾ ಅವ್ರನ್ನ ತಳ್ಕೊಂಡು ಹೋಗ್ತಾ ಇರ್ತಾರೆ. ತಳ್ಕೊಂಡು ಹೋದ್ರೂ ಅವ್ರ ಕೈಲಿ ಆಗ್ತಾ ಇರಲ್ಲ, ಹೇಗಾದರೂ ಮಾಡಿ ತಳ್ತಾ ಇರಬೇಕಲ್ಲ ಅಂತ ಅಲ್ಲೇ ಕಾಲು ಹಿಂದಕ್ಕೆ ಮುಂದಕ್ಕೆ ಮಾಡ್ತಾ ಇರಬೇಕಾದ್ರೆ ಸುಭಾಷ್ ಹುಡ್ಕೊಂಡು ಅಲ್ಲಿಗೆ ಬಂದುಬಿಡ್ತಾರೆ. ಸುಭಾಷ್ ನೋಡ್ತಿದ್ದಂಗೆ ವಿದ್ಯಾ ಗಾಬರಿ ಆಗ್ಬಿಡ್ತಾರೆ, ಅಯ್ಯಯ್ಯಪ್ಪ ಬಂದ್ಬಿಟ್ನಲ್ಲ, ಏನಾದರೂ ಮಾಡಿದರೆ ಹೆಂಗೆ ಇವ್ನ ಕೈ ಸಿಗಾಕೊಂಡ್ರೆ ಅಂತ ಏನಾದರೂ ಮಾಡಿ ಇನ್ನೊಂದು ರೂಮಲ್ಲಿ ಶಿಫ್ಟ್ ಮಾಡಬೇಕಂತ ಎಷ್ಟು ಒದ್ದಾಡ್ತಾ ಇರ್ತಾರೆ. ಅದನ್ನು ನೋಡ್ಬಿಟ್ಟು ಸುಭಾಷ್ ಹತ್ರ ಬಂದು ವಿದ್ಯೆ ಶಿವರಾಮೇಗೌಡ್ರನ್ನ ಒಳಗಡೆ ಕರ್ಕೊಂಡು ಹೋಗೋದು ಪೇಚಾಡ್ತಿರೋದನ್ನು ನೋಡಿಬಿಟ್ಟು ಯಾಕೆ ಇವಳು ಹಿಂಗೆ ಮಾಡ್ತಿದ್ದಾಳೆ ಅಂತ ತಲೆಯಲ್ಲೇ ಯೋಚನೆ ಮಾಡಿಕೊಂಡು ಹಾಗೆ ಸಹಾಯ ಮಾಡ್ತಾನೆ. ರೂಮ್ ಒಳಗಡೆ ಹೋಗೋದಕ್ಕೆ ಸುಭಾಷ್ ಸಹಾಯ ಮಾಡ್ತಾನೆ. ಆ ತಕ್ಷಣಕ್ಕೆ ವಿದ್ಯಾ ಶಿವರಾಮೇಗೌಡ್ರನ್ನ ಕರ್ಕೊಂಡೋಗಿ ಪಟ್ಟನ್ನಂಗೆ ಲಾಕ್ ಮಾಡ್ಕೊಂಡ್ಬಿಡ್ತಾಳೆ. ಆ ಲಾಕ್ ಮಾಡ್ಕೊಂಡ್ರ ಸೌಂಡಿಗೆ ಗಾಬರಿ ಆಗ್ಬಿಟ್ಟು ಸುಭಾಷ್ ಯಾಕೆ ಇವ್ರು ಹಿಂಗೆ ಮಾಡಿದ್ರಲ್ಲ, ಏನಿರ್ಬೋದು ಅಂತ ಆಲೋಚನೆ ಮಾಡ್ಕೊತ ಕಾಲೆಲ್ಲ ಗಮನಿಸಿರ್ತಾನೆ. ಕಾಲಲ್ಲಿ ಕಾಲುಂಗ್ರ ಎಲ್ಲ ಇರುತ್ತೆ. ಮದುವೆ ಆಗಿರೋ ಹೆಣ್ಣು, ಏನಿರ್ಬೋದು, ವಿದ್ಯಾನೇ ಇರ್ಬೋದಾ, ಇವಳು ನನ್ನಿಂದ ಶಿವರಾಮೇಗೌಡ್ರನ್ನ ಕಾಪಾಡ್ಕೋಬೇಕಂತ ನರ್ಸ್ ವೇಷ ಹಾಕ್ಕೊಂಡು ಇಲ್ಲಿಗೆ ಬಂದಿದ್ದಾಳ, ಇವತ್ತು ಯಾವುದೇ ಕಾರಣಕ್ಕೂ ಬಿಡಬಾರ್ದಲ್ಲ ಅಂತ ಹೇಳಿ ಆಲೋಚನೆ ಮಾಡಿಬಿಟ್ಟು ಬಾಗಿಲನ್ನ ಅಂತ ಡಬ ಅಂತ ಹೊಡೆಯೋದಕ್ಕೆ ಅಂತ ಶುರು ಮಾಡ್ತಾನೆ ಸುಭಾಷ್. ಆಗ ವಿದ್ಯಾ ನೋಡ್ರಿ ತುಂಬ ಗಾಬರಿ ಆಗಿಬಿಡ್ತಾರೆ. ತೆಗಿಯ ಬಾಗಿಲನ್ನ, ಯಾರೇ ನೀನು, ಯಾಕೆ ಹಿಂಗೆ ಮಾಡ್ತಾಯಿದ್ಯಾ, ಅವ್ರನ್ನ ಯಾಕೆ ನೀನು ಉಳಿಸ್ಕೊತಾ ಇದೆಯಾ, ಬಿಡು ಪೇಷಂಟ್ನ ತೊಗೊಂಡು ನೀನೇನು ಮಾಡ್ತಾಯಿದ್ಯಾ, ಅದು ರೂಮ್ ಲಾಕ್ ಮಾಡ್ಕೊಂಡಿದ್ಯಾ ಅಂತ ಜೋರಾಗಿ ಬಾಗಿಲು ಬಡಿತಾ ಇರ್ತಾರೆ. ಈ ಕಡೆ ನೋಡ್ರೆ ವಿದ್ಯಾ ಗಾಬರಿಯಾಗಿ ಡೋರ್ ಓಪನ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ಸೈಲೆಂಟಾಗಿ ಹೆದರ್ಕೊಂಡು ನಿಂತಿರ್ತಾರೆ, ನಮ್ಮ ಮಾವನ ಹೇಗಾದರೂ ಕಾಪಾಡಬೇಕು ಅಂತ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.